ಎಂದು ಹೇಳುತ್ತಾ ಅಧಿಕಾರಕ್ಕೆ ಬಂದ ಇಂದಿನ ಕಾಂಗ್ರೆಸ್ ಸರ್ಕಾರ ಅವರನ್ನೇ ಇಂದು ತುಳಿದು ಆಳುತ್ತಿದೆ. ಹಾಯ್ ಹಲೋ ಸುಪ್ರೀಂ ಟಿವಿಗೆ ಸ್ವಾಗತ. ಹೌದು ವೀಕ್ಷಕರೇ, ಇವತ್ತು ನಿಮಗೆ ನಾವು ಒಂದು ಭಯಾನಕ ಸುದ್ದಿ ತೋರಿಸಲು ಹೋಗುತ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ತಾವು ಸುಪ್ರೀಂ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ತಮ್ಮ ಆಶೀರ್ವಾದವಿರಲಿ. ಎಸ್ ವೀಕ್ಷಕರೇ, ನೇರವಾಗಿ ಸರ್ಕಾರದಿಂದಲೇ ದಲಿತರು ಅನ್ಯಾಯಕ್ಕೊಳಗಾಗಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸರ್ಕಾರಿ ಗೋಮಾಳ ತಾಮಸಂದ್ರ ಸರ್ವೆ ನಂಬರ್ 84ರಲ್ಲಿ ನೂರಾರು ದಲಿತ ಕುಟುಂಬ ಸುಮಾರು 70ರಿಂದ 80 ವರ್ಷಗಳಿಂದ ಸರ್ಕಾರದಿಂದ ಹಕ್ಕು ಪತ್ರ ಹೊಂದಿದ್ದು, ಮಾಲೀಕತ್ವ ಹೊಂದಿದ್ದು, ಆದರೂ ಕೂಡ ಸಾವಿರಾರು ಕೋಟಿ ಬೆಲೆ ಬಾಳುವ ಗ್ರನೇಟ್ ಕಲ್ಲುಗಳನ್ನ ಕಬಳಿಸಲು ಅಕ್ರಮ ಗಣಿಗಾರಿಕೆ ಮಾಡುವುದರ ಮುಖಾಂತರ ಮಹಾನಾಯಕರು ಎನಿಸಿಕೊಂಡವರು ದಲಿತರ ಮೇಲೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಸುಳ್ಳು ಕೊಲೆ ಕೇಸು ಹಾಕು ಮರ್ಡರ್ ಮಾಡಿಸುವ ಮುಖಾಂತರ ಪ್ರಶ್ನೆ ಮಾಡಿದವರ ಬಾಯಿ ಮುಚ್ಚಿಸುವ ಕೆಲಸ ನಡೆಯುತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯದೇ ಹೋಗಿದ್ದರೆ ಈ ಶೋಷಿತ ಸಮುದಾಯವೇ ಇರುತ್ತಿರಲಿಲ್ಲ. ಇಂಥ ಸುಭದ್ರವಾದ ಸಂವಿಧಾನ ಇದ್ದರೂ ಕೂಡ ಭೂಮಿ, ಸಂಪತ್ತು, ಅಧಿಕಾರ ಎಲ್ಲವೂ ಬಲಾಢ್ಯರ ಕೈಯಲ್ಲಿ ಇದೆ. ಇದು ಸಂವಿಧಾನದ ಆಸೆಗಳಿಗೆ ವಿರುದ್ಧವಾಗಿದೆ. ಇಲ್ಲಿ ಸಂವಿಧಾನದ ಆಸೆಗಳನ್ನ ಗಾಳಿಗೆ ತೂರಿ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಎಸ್ಸಿ ಎಸ್ಟಿ ಜನಾಂಗದವರ ಜಮೀನುಗಳ ನಕಾಶೆಗಳನ್ನ ಬದಲಾಯಿಸಿ ಕೆಲವು ಹೊಲಸು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಚಿಲ್ಲರೆ ಎಂಜಲು ಕಾಸಿಗಾಗಿ ಕೆಲಸ ಮಾಡುವ ಕೆಲವು ಅಧಿಕಾರಿಗಳು ಅಲ್ಲಲ್ಲ, ಇವರಿಗೆ ಸರ್ಕಾರಿ ಅಧಿಕಾರಿಗಳು ಅನ್ನಬಾರದು, ಸೋಕಾಲ್ಡ್ ಚೇಲಾಗಳಿಗೆ ಎದರಿಂದ ಹೊಡೆಯಬೇಕು ನೀವೇ ಹೇಳಿ. 70ರಿಂದ 80 ವರ್ಷಗಳಿಂದ ಸಾವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಇಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರ ಭೂಮಿ ಕಸಿದುಕೊಂಡರೆ ಇವರು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ? ಈಗ ನಾವಿರುವಂಥ ಸ್ಥಳ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕಸ್ಬಾ ಹೋಬಳಿ ತಾಮಸಂದ್ರ ಸರ್ವೆ ನಂಬರ್ 84. ಇದು ಸರ್ಕಾರಿ ಗೋಮಾಳ. ಈ ತಾಮಸಂದ್ರ ಸರ್ವೆ ನಂಬರ್ 84ರ ಗೋಮಾಳದಲ್ಲಿ ಸುಮಾರು ನೂರಾರು ದಲಿತ ಕುಟುಂಬಗಳು, ಬಹುತೇಕ 80% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, OBCಗಳು, ಹಿಂದುಳಿದ ವರ್ಗದವರು ವ್ಯವಸಾಯ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 4-5 ಹಂತದಲ್ಲಿ ಇಲ್ಲಿ ಸರ್ಕಾರದಿಂದ ಮಂಜೂರಾಗಿ ಸಾಗುವಳಿ ಕೊಟ್ಟು ಮತ್ತು ಪಾಣಿಯೆಲ್ಲ ಆಗಿ ಮ್ಯೂಟೇಷನ್ ಎಲ್ಲ ಆಗಿ ಅವ್ರ ಹತ್ರ ಇವತ್ತು ಹಕ್ಕು ಇದೆ ಮತ್ತು ಸ್ವಾಧೀನ ಅನುಭವದಲ್ಲಿದ್ದಾರೆ ಬಹುತೇಕ ಜನ. ಇಲ್ಲಿ ಈ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಮಲ್ಟಿ ಕಲರ್ನ ಸರ್ಕಾರಿ ಗೋಮಾಳದ ಗ್ರಾನೈಟ್ ಇದೆ. ಈ ಗ್ರಾನೈಟನ್ನು ಲೂಟಿ ಮಾಡೋಕ್ಕೋಸ್ಕರ ಕೆಲವು ಗಣಿ ಲೂಟಿಕಾರರು, ಕಳ್ಳರು ಈ ಲೂಟಿ ಮಾಡೋಕ್ಕೋಸ್ಕರ ಇಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಹಿಂದುಳಿದ ವರ್ಗದವ್ರನ್ನ ಒಕ್ಕಲೆಬ್ಬಿಸಬೇಕಂತ ಹುನ್ನಾರವನ್ನು ನಡೆಸುತ್ತಾ ಇಲ್ಲಿ ಏನು ಪೋಡಿ ದುರಸ್ತಿ ಮಾಡುವ ನೆಪದಲ್ಲಿ ಯಾವ ಬಡವ್ರ ಬಗ್ಗರು ಜಮೀನುಗಳನ್ನು ಕಿತ್ಕೋಕ್ಕೋಸ್ಕರ ಪೋಡಿಯನ್ನು ಬೇಕಂತ ಉದ್ದೇಶದಲ್ಲಿ ಒಬ್ಬರ ಜಮೀನಿಂದ ಮತ್ತೊಬ್ಬರ ಜಮೀನಿಗೆ ಪೋಡಿ ಬಸ್ಸನ್ನು ಕುಂಡಿಸಿ ಇವತ್ತು ಭಾಳ ತೊಂದರೆ, ಅನಾಹುತಗಳನ್ನು, ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ವಾಸು ಅನ್ನೋರು ಒಬ್ಬ ಗ್ರಾನೈಟ್ ಉದ್ಯಮಿ ಈತ ಇಲ್ಲಿ ಇಲೀಗಲ್ ಆಗಿ ಕ್ವಾರೆಗಳನ್ನು ಮಾಡ್ತಾ ಇದ್ದಾನೆ. ಈ ಹಿಂದೆ ಇಲ್ಲಿ ನಡೀತಿದ್ದಂಥ ತಾಮಸಂದ್ರ ಸರ್ವೆ ನಂಬರ್ 84ರ ಗೋಮಾಳದಲ್ಲಿ ನಡೀತಿದ್ದಂಥ ಗ್ರಾನೈಟ್ ಬಗ್ಗೆ ಸರ್ಕಾರ ಒಂದು ವಿಶೇಷವಾದ ಒಂದು ತನಿಖಾ ತಂಡವನ್ನು ಹಾಕಿದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ UV ಸಿಂಗ್ ಅನ್ನುವರು ಇದನ್ನು ಬಂದು ಸ್ಥಳ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇಲೀಗಲ್ ಆಗಿ ಅಕ್ರಮವಾಗಿ ಕಲ್ಲು ಗ್ರಾನೈಟ್ ಲೂಟಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಲಕ್ಷ ಬೆಲೆ ಬಾಳುವಂಥ ಕಲ್ಲುಗಣಿಯನ್ನು ಲೂಟಿ ಮಾಡಿ ಇವರು ಮಾರಾಟ ಮಾಡ್ಕೊಂಡಿದ್ದಾರೆ ಅಂತ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಸರ್ಕಾರ ಸರಿಯಾಗಿ ಅದನ್ನು ಜಾರಿ ಮಾಡಿದರೆ ಇವತ್ತು ಈ ಲೂಟಿಕೋರರೆಲ್ಲ ಜೈಲಲ್ಲಿರಬೇಕಾಯಿತು ಮತ್ತು ಸರ್ಕಾರಕ್ಕೆ ದಂಡ ಕಟ್ಟಬೇಕಾಯಿತು. ಇವತ್ತು ಈ ಸ್ಥಳೀಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತವನ್ನು ತಮ್ಮ ಹಣ ಮತ್ತು ರಾಜಕೀಯ ಪ್ರಭಾವ ಮತ್ತು ಜಾಗತಿಕ ಪ್ರಭಾವವನ್ನು ಉಪಯೋಗಿಸಿ ಇಲ್ಲಿ ಇವರು ಅಕ್ರಮವಾಗಿ ಗಣಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಬಡವರು ಬಗ್ಗರು ಕೇಳಕ್ಕೋದ್ರೆ ಈ ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರ್ಗಳನ್ನ ಬಳಕೆ ಮಾಡ್ಕೊಂಡು ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಜಮೀನಿಗೆ ಬರ್ದಿದ್ದಂಗೆ ಜಮೀನು ಹತ್ರ ಸುಳಿದಿದ್ದಂಗೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಕನಕಪುರ ತಾಲೂಕಿಗೆ ಒಬ್ಬರು ಚಿತ್ತೂರು ರಾಣಿ ಚೆನ್ನಮ್ಮ ಕಾಲೇಜ್ ಸ್ಕೂಲ್ಗೆ ಪ್ರಿನ್ಸಿಪಾಲ್ ಆಗಿದ್ದಂಥ ವಿಶ್ವನಾಥ್ ಅನ್ನೋರು ಇವತ್ತು ಈ ತಾಲೂಕಿಗೆ ತಹಸೀಲ್ದಾರಾಗಿ ಬಂದಿದ್ದಾರೆ. ಈ ತಹಸೀಲ್ದಾರ್ಗೆ
ರೆವಿನ್ಯೂ ಬಗ್ಗೆ, ಕಂದಾಯದ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದೆ ಇರುವಂಥ ಬಂತು ಸ್ವಾಮಿ, ಸಮಾನತೆ, ಸಾಮಾಜಿಕ ನ್ಯಾಯ, ಸಂವಿಧಾನದ ಆಸೆ, ಇವು ಎಲ್ಲವೂ ಪುಸ್ತಕದಲ್ಲಿ ಬರೆದ ಕಾನೂನುಗಳು ಅಷ್ಟೇ ಆಗಿ ಉಳಿಯುತ್ತವೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಹೋಗಿದೆ. ಇನ್ನಾದರೂ ಅಧಿಕಾರಿಗಳು ತಮಗೆ ಕೊಟ್ಟಂತ ಸಂವಿಧಾನಬದ್ಧವಾದ ಅಧಿಕಾರವನ್ನ ಬಳಸಿಕೊಂಡು ಶೋಷಿತರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಿ ಆತ್ಮಗೌರವ ಕಾಪಾಡಿಕೊಳ್ಳಿ ಎಂದು ಸ್ಥಳೀಯ ಜನರು ನಮ್ಮ ಸುಪ್ರೀಂ ಟಿವಿಯ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.